ಟೋಪಿ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಕೆಲವು ಟೋಪಿಯನ್ನ ವಿರೋಧಿಸ್ತಾರೆ, ಕೆಲವು ಟೋಪಿಯನ್ನ ಹಾಕ್ಕೊಳ್ಳುತ್ತಾರೆ. ನಿಮಗೂ ಅರ್ಥ ಆಗಿರ್ಬೋದು ಯಾರ್ಯಾರು ವಿರೋಧಿಸ್ತಾರೆ, ಯಾರ್ಯಾರು ಹಾಕ್ಕೊಳ್ತಾರೆ ಅಂತೇಳಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಕರಿ ಟೋಪಿ ಕದನ ಜೋರಾಗಿದೆ. ಶಾಸಕ ಮುನಿರತ್ನ ಧರಿಸಿದ್ದ ಟೋಪಿಯನ್ನ ಕಿತ್ತೆಸೆದಿದ್ದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ. ಟೋಪಿ ಕಿತ್ತೆಸೆಯುವ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಜೆಪಿ ಪಾರ್ಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಟೋಪಿಯನ್ನ ಕೈ ಮುಖಂಡ ರಾಮಣ್ಣ ಕಿತ್ತೆಸೆದಿದ್ದಾರೆ. ನೋಡಿ ಆ ದೃಶ್ಯ. ನೋಡಿ, ಓರ್ವ ವ್ಯಕ್ತಿ ಅಲ್ಲಿ ಬರ್ತಾ ಇದ್ದ, ಪೊಲೀಸರು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ MLA, ಒಬ್ಬ ಶಾಸಕರು ಹಾಕೊಂಡಿರುವಂಥ ಟೋಪಿಯನ್ನು ಕಿತ್ತೆಸಿತಾನೆ ಒಬ್ಬ ವ್ಯಕ್ತಿ ಅಂತಂದರೆ ಎಂಥ ದುರಹಂಕಾರ, ಎಂತಹ ರೀತಿಯಾದಂತಹ ಸಂಸ್ಕೃತಿಯನ್ನು ಕಲ್ತಿದ್ದಾರೆ ಅಂತ ಕಾಣಿಸುತ್ತೆ. ಅವರು ಎಲ್ಲಿದ್ದಾರೆ ಅದರ ಸಂಸ್ಕೃತಿ ಗೊತ್ತಾಗುತ್ತೆ. ಇನ್ನೊಬ್ರು ಹಾಕಿದಾಗ ಒಂದು ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಟೋಪಿಯನ್ನು ಕಿತ್ತೆಸೆಯುವಂಥದ್ದು. ತಾಕತ್ತಿದ್ರೆ ಇನ್ನೊಬ್ಬರು ಹಾಕ್ಕೊಂಡಿರ್ತಾರೆ ಟೋಪಿಯನ್ನು. ಕಿತ್ತೆಸ್ರಿ ನೋಡೋಣ, ಬಿಡ್ತಾರ ನಿಮ್ಮನ್ನ ಅಂತ ಹೇಳಿ ಹಾಕಿ ನೋಡೋಣ. ನಮಾಜ್ ಮಾಡೋಂಥ ಟೈಮಲ್ಲಿ ಹಾಕ್ಕೊಂಡು ಹೋಗ್ತಾರೆ, ಅದನ್ನು ಕಿತ್ತೆಸ್ರಿ ನೋಡೋಣ. ತಾಕತ್ತಿದ್ರೆ ಯಾರು ರಾಮಣ್ಣ ಇದ್ದಾನೆ ಅವರಿಗೆ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ನಿಜಕ್ಕೂ ಕೂಡ ಶೇಮ್ ಅಂತ ಅನಿಸ್ತಾ ಇದೆ ಆ ವ್ಯಕ್ತಿಯ ಬಗ್ಗೆ. ಯಾವ ಸಂಸ್ಕೃತಿಯನ್ನ ಕಲಿಸಿಕೊಟ್ಟಿದೆ ಅವರಿರುವಂತಹ ಸಂಘಟನೆನೋ ಪಕ್ಷನೋ ಅಂತ ಅನಿಸ್ಬಿಡುತ್ತೆ ಈ ವ್ಯಕ್ತಿಯನ್ನ ನೋಡ್ತಾ ಇದ್ರೆ. ಅರುಣ್, ಖಂಡಿತವಾಗಿಯೂ ಕೂಡ ಇವತ್ತು ಮುನಿರತ್ನ ಅವರು ಗಣವೇಶಧಾರಿಯಾಗಿನೇ DKಶಿ ಅವರು ಏನ್ ಕಾರ್ಯಕ್ರಮ ನಡೆಸ್ತಾ ಇದ್ರು ಅಲ್ಲಿಗೆ ಹೋಗಿದ್ರು. ಅಂದ್ರೆ RSS ನ ಏನು ಡ್ರೆಸ್ ಇದೆ ಆ ಡ್ರೆಸ್ ನಲ್ಲೇ ಹೋಗಿದ್ರು, ಕಪ್ಪು ಟೋಪಿನೂ ಕೂಡ ಹಾಕೊಂಡಿದ್ರು. ಆ ಸಂದರ್ಭದಲ್ಲಿ ತಮಗೆ ಅವಮಾನ ಆಯ್ತು, ಸ್ಥಳೀಯ ಶಾಸಕರಿಗೆ ಆಹ್ವಾನ ಕೊಟ್ಟಿಲ್ಲ, ಪ್ರೋಟೋಕಾಲ್ ಉಲ್ಲಂಘನೆ ಆಯ್ತು, ಜೊತೆಗೆ DK ಶಿವಕುಮಾರ್ ಅವರಿಗೆ ಕರಿ ಟೋಪಿ ಬಾಯಿಲಿ ಅಂತ ಅಂದ್ರಲ್ಲ, ಅದರಿಂದ ರೊಚ್ಚಿಗೆದ್ದು ಪ್ರತಿಭಟನೆ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸಾಕಷ್ಟು ಜಟಾಪಟಿ ವಾಕ್ಸಮರ ಕೂಡ ಆಯ್ತು. ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿದ್ರು. ಮುನಿರತ್ನ ಅವರ ಮೇಲೆ ಹಲ್ಲೆ ಯತ್ನ ಕೂಡ ಆಯ್ತು. ಪೊಲೀಸರು ಆ ಸಂದರ್ಭದಲ್ಲಿ ಮುನಿರತ್ನ ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಆ ಒಂದು ಗುಂಪಿನಿಂದ, ಆ ಜಂಜಾಟದಿಂದ ಹೊರಗಡೆ ಕರ್ಕೊಂಡು ಬರುವ ಸಂದರ್ಭದಲ್ಲಿ HMT ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಅಂತ ಅವರು ಇದಕ್ಕಿದಂಗೆ ಮುನಿರತ್ನ ಅವ್ರ ಕಡೆ ಹೋಗಿ ಅವರ ಟೋಪಿಯವನ್ನ ತೆಗೆದು ಬಿಡ್ತಾರೆ. ಒಂದ್ ರೀತಿಯಲ್ಲಿ ಅಪಮಾನಕರ ರೀತಿಯಲ್ಲಿ ಟೋಪಿಯವನ್ನ ಕಿತ್ಕೊಳ್ತಾರೆ. ಇದು ಒಂದ್ ರೀತಿಯಲ್ಲಿ RSSಗೂ ಕೂಡ ಅಪಮಾನ, ಜೊತೆಗೆ ಸ್ಥಳೀಯ ಶಾಸಕರಿಗೂ ಕೂಡ ಒಂದ್ ರೀತಿಯಲ್ಲಿ ಅಪಮಾನ. ಕಾಂಗ್ರೆಸ್ನ ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಈ ಒಂದು ಕೆಲಸ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಇವತ್ತು ಸಂಜೆ ಬಿಜೆಪಿ ಹಿರಿಯ ನಾಯಕರ ಜೊತೆ ಮುನಿರತ್ನ ಅವರು ಚರ್ಚೆ ಮಾಡ್ತಾರೆ. ಈ ಸಂಬಂಧಪಟ್ಟಂತೆ ಒಂದು ರಾಮಣ್ಣ ಅವರ ವಿರುದ್ಧನೂ ಕೂಡ ದೂರು ಕೊಡ್ತಾರೆ. ಜೊತೆಗೆ ಅಲ್ಲಿ ತಮ್ಮ ಮೇಲೆ ಕೊಲೆ ಯತ್ನ ಆಯ್ತು, ಹಲ್ಲೆ ಆಯ್ತು, ಆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸ್ ದೂರು ಕೊಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಯಶವಂತಪುರ ಕಾರ್ಯಕರ್ತರು ಈ ತೀರ ನಡ್ಕೊಂಡಿರೋದು ಸಾರ್ವಜನಿಕವಾಗಿಯೂ ಕೂಡ ಸಾಕಷ್ಟು ಆಕ್ಷೇಪಕ್ಕೆ ಗುರಿಯಾಗಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.